ಆತ್ಮೀಯರೇ, ಈ ವಿಡಿಯೋದಲ್ಲಿ ದೊಡ್ಡ ಸಂಖ್ಯೆಯಿಂದ ಯಾವ ರೀತಿ ಭಾಗಾಕಾರ ಮಾಡಬೇಕು ಅನ್ನೋದನ್ನು ನೋಡ್ರಿ. ಹಾಗಾದರೆ ನಾವು ಭಾಗಾಕಾರ ಲೆಕ್ಕಗಳನ್ನ ಸುಲಭವಾಗಿ ಮತ್ತು ವೇಗವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ, ಒಂದು ಉದಾಹರಣೆ ಮೂಲಕ ನಿಮಗಿಲ್ಲೇ ತಿಳಿಸ್ಕೊಡ್ತೇನೆ ನೋಡ್ರಿ. ಸಿಂಪಲ್ಲಾಗಿ 61ರಿಂದ ನಾವು ಭಾಗಾಕಾರ ಮಾಡಬೇಕಾಗಿದೆ ಅಂತ ಇಟ್ಕೊಂಡ್ರೆ ಒಂದು ಸಂಖ್ಯೆ ಬರೀನಿ ಅಷ್ಟೇ ಸಿಂಪಲ್ಲಾಗಿ, ನಿಮಗೆ ಸರಳವಾಗಿ ಗೊತ್ತಾಗಲಿ ಅನ್ನೋ ಸಲುವಾಗಿ ಇಲ್ಲೇ ಬಿಡಿ ಸ್ಥಾನದಲ್ಲಿ ಒಂದು ಹಚ್ಕೊಂಡಿದ್ದೀನಿ. ಈಗ 61ರ ಬಗ್ಗೆ ನಮಗೆ ಗೊತ್ತಿಲ್ಲ, ಆದರೆ ಮೊದಲಿಗೆ ನಮ್ಗೆ ಗೊತ್ತಾಗಬೇಕಾಗಿದ್ದು ಯಾವುದೇ ಸಂಖ್ಯೆಗೆ 0ಯಿಂದ ಗುಣಿಸಿದ್ರೆ 0 ಬರ್ತೈತಿ, ಅಥವಾ ಯಾವುದೇ ಮಗ್ಗಿಯನ್ನು ಎಣಿಸ್ಬೇಕಾದ್ರೆ 0ಯಿಂದ ನಾವು ಎಣಿಸ್ಬೇಕು. 0 61 0ಯಿಂದ 0, 61 ಒಂದಲೇ 61, 61 ಎರಡಲೇ 120. ಈ ರೀತಿ ನಾವು ಮಗ್ಗಿಯನ್ನು ಬರೆದುಕೊಂಡು ಹೋಗ್ಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ನಮ್ಗೆ 61ರ ಮಗ್ಗಿ ಗೊತ್ತಿಲ್ಲ ಅಂದ್ರೂ ನಾ ಹೇಳಿ ನಿಮಗೆ ಮೊದಲನೇ ವಿಡಿಯೋದಲ್ಲೇ, ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ 6ರ ಮಗ್ಗಿ 1ರಿಂದ 10ರವರೆಗಿನ ಮಗ್ಗಿ ಗೊತ್ತಿದ್ರೆ ಯಾವುದೇ ಭಾಗಾಕಾರ ಲೆಕ್ಕವನ್ನು ಸುಲಭವಾಗಿ ಮಾಡ್ಬೋದು. ಅದು ಹೆಂಗೆ ಅನ್ನೋದನ್ನು ನೋಡ್ರಿ. ಇಲ್ಲಿ 61 90 2 ಅಂಕಿ, ಇಲ್ಲಿ 2 ಅಂಕಿ ತಗೋಬೇಕು. ಇವು ಮುಂದಿನ ಅಂಕಿ ಇಲ್ಲ ಅಂತ ತಿಳ್ಕೊರಿ. ನೋಡ್ರಿ, 61 96 ಅಷ್ಟು ತಗೊಳ್ರಿ. ಹಾಗಾದರೆ 96ಗೆ 6 ಮುಚ್ಚ್ರಿ, ಇಲ್ಲಿ ಬಿಡಿ ಸ್ಥಾನ ಮುಚ್ತೀರಿ. ಹಾಗಾದರೆ 9ಕ್ಕೆ 6ರಿಂದ ಭಾಗಿಸ್ಬೇಕು ಅಂತ ಅನ್ಕೋಬೇಕು. 6 ಒಂದಲೇ 6, ಹಾಗಾದರೆ 6 ಎರಡಲೇ 12, 9ಕ್ಕಿಂತ ದೊಡ್ಡದಾಗ್ತೈತಿ. ಹಾಗಾದರೆ ನಾವೇನು ಮಾಡ್ಬೇಕೀಗ 61 ಒಂದಲೇ ನೋಡ್ರಿ, 61 ಒಂದಲೇ 61. ಹಾಗಾದರೆ 1ರಲ್ಲೇ ಹಚ್ಚಿದಂಗೆ ಆತೀಗ 1ರ ಬಗ್ಗೆ 61 ಒಂದಲೇ 61, ಇದನ್ನು ಇಲ್ಲಿ ಹಚ್ಚಬೇಕು. ನೋಡ್ರಿ, 5 ಉಳಿತು, ಕಳೆದಾಗ 35 ಆಯಿತು. ನೆಕ್ಸ್ಟ್ ಮುಂದಿನ ಅಂಕಿ ಮಾರ್ಕ್ ಮಾಡಿ 3ಅನ್ನು ಇಳಿಸ್ಕೊಡ್ರಿ, ತಗೊಳ್ರಿ. ಈಗ ಮತ್ತೆ ಯಥಾಸ್ಥಿತಿ ಬಿಡಿ ಸ್ಥಾನ ಮುಚ್ಚ್ರಿ, ಇಲ್ಲಿ ಬಿಡಿ ಸ್ಥಾನ ಮುಚ್ಚ್ರಿ. 6 ಮಗ್ಗಿ 35 ಬರುವವರೆಗೆ ಎಣಿಸ್ಬೇಕು. 6 ಒಂದಲೇ 6, 6 2 12, 6 3 6 4 24, 6 5 36 ದೊಡ್ಡದಾಕತ್ರಿ 5ಲೇ. ಹಾಗಾದ್ರೆ 61 5ಲೇ ಮಾಡಬೇಕು. 5 ಒಂದಲೇ 5, 5 6ಲೇ 30. ಈಗ ಯಾಕೆ ಇದನ್ನು ಮಾಡಬೇಕು ಇದೆಲ್ಲ ಗುಣಾಕಾರ ಅಂದರೆ, ನಾವು ಗುಣಾಕಾರ ಮಾಡಿದ ಮೇಲೆ ಒಂದೊಂದು ಸಾರಿ ಇದಕ್ಕಿಂತ ದೊಡ್ಡ ಸಂಖ್ಯೆ ಬರೋ ಸಾಧ್ಯತೆ ಇದೆ. ಅದಕ್ಕೆ ನಾವು ಗುಣಾಕಾರ ಮಾಡಿ ನೋಡಿ, ಅಂದರೆ ಇಲ್ಲೇ ಮಾಡ್ಬೋದಾಗಿತ್ತು, 5ಲೇ 6 5ಲೇ 30 ಆಕತ್ರಿ. 5 ಹಚ್ಚಿ ಗುಣಾಕಾರ ಮಾಡಿ ಹಚ್ಬೋದು. ಆದರೆ ಒಂದೊಂದು ಸಾರಿ ಏನಾಗ್ತೈತ್ರಿ, ಗುಣಾಕಾರ ಮಾಡಿದಾಗ ಇದಕ್ಕಿಂತ ದೊಡ್ಡದು ಬಂದಾಗ ನಾವು ಅಲ್ಲಿ ಕಳೀಲಿಕ್ಕೆ ಬರೋದಿಲ್ಲ. ಅದಕ್ಕೆ ಗುಣಾಕಾರ ಮಾಡಿ ಒಂದು ಸಾರಿ ರಫ್ನಾಗ ನೋಡ್ಕೊಂಡು ಅದನ್ನು ಇಲ್ಲಿ ಹಚ್ಬೇಕು. 305 ಈಗ ಕಳಿಬೋದು, ಕಳೆಯುವ ಸಂಖ್ಯೆ ಆಗಿರ್ಬೇಕು, ಅಲ್ಲಿ ಕಳಿಯಕ್ಕೆ ಬರುವಂಗೆ ಆಗಿರಬೇಕು 5ರಲ್ಲೇ. ಈಗ ಕಳೀರಿ, 8 4 0. ಮುಂದಿನಕ್ಕೆ ಮತ್ತೆ 4 ತಗೋರಿ, ಇಲ್ಲಿ ಮುಚ್ಚ್ರಿ, ಇದು ಮುಚ್ಚ್ರಿ. 48ಕ್ಕೆ 6ಲೇ ಭಾಗಾಕಾರ ಮಾಡೀವಿ ಅಂತ ತಿಳ್ಕೊಬೇಕು. 6 8ಲೇ 48. ನೋಡ್ರಿ, ಈಗ 61ಕ್ಕೆ 8ರಲ್ಲೇ ಗುಣಾಕಾರ ಮಾಡಿ ನೋಡ್ರಿ. 8 ಒಂದಲೇ 8, 8 6ಲೇ 48. ಎಷ್ಟು ಐತ್ರಿ ಈಗ 488 ಐತಿ. ನಮ್ದು ಎಷ್ಟು ಐತ್ರಿ 484 ಐತಿ. ಅದಕ್ಕೆ ಇದು ದೊಡ್ಡದಾಕೈತಿ. ಹಾಗಾದ್ರೆ ನಾವೇನು ಮಾಡಬೇಕು, ದೊಡ್ಡದಿದ್ದಾಗ ಇದರ ಹಿಂದಿನ 8ಕ್ಕಿಂತ ಹಿಂದಿನ ಸಂಖ್ಯೆ 7. 7 ಒಂದಲೇ 7, 7 6ಲೇ 40. ಹಾಗಾದರೆ 427. ಈಗ 7ರಿಂದ ಹಚ್ಚಬೇಕು. 427. 7 ಉಳಿತ್ರಿ, ಕೈಲ 1 5 ಉಳಿತು 0. ಈ ರೀತಿ ನಾವು ದೊಡ್ಡ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು. ಇದು ಶೇಷ 57 ಉಳಿತು. ಭಾಗಲಬ್ಧ ನಿಮಗೆ ಇದು ಬಂತು 157. ಇದು ಭಾಜಕ ಆಗಿರ್ತೈತಿ. ಭಾಜಕದಿಂದ ಈಗ ತಾಳೆ ನೋಡೋಣ. ಈಗ ಭಾಜಕದಿಂದ ಭಾಗಲಬ್ಧಕ್ಕೆ ಗುಣಾಕಾರ ಮಾಡಿ ಶೇಷವನ್ನು ಕೂಡಿಸಿದ್ರೆ ನಮಗೇನು ಸಿಗ್ತೈತೆ ರೀ, ಭಾಜ್ಯ ಸಿಗ್ತೈತಿ. ಇದನ್ನು ನಾವು ಚೆಕ್ ಮಾಡ್ಕೋಬೋದು. ನೋಡ್ರಿ, ಈ ಕಡೆ ಇದು ಭಾಜ್ಯ ಬರಬೇಕಂದ್ರೆ ಸೂತ್ರ ನಿಮ್ಗೆ ಗೊತ್ತೈತಿ. ಅಲ್ಲೇ ನೋಡ್ರಿ, ಭಾಜ್ಯ = ಭಾಜಕ ಗುಣಾಕಾರ ಭಾಗಲಬ್ಧ
ಭಾಗಲಬ್ಧ ಪ್ಲಸ್ ಶೇಷ. ಈ ರೀತಿ ನಾವು ಅದನ್ನು ಸೂತ್ರ ಹಚ್ಕೊಳ್ತೀವಿ. ಇದು ನಮಗೆ ಗೊತ್ತಿರಲಿ ಅನ್ನೋ ಸಲುವಾಗಿ. ಅಂದರೆ ನಮ್ಮ ಆನ್ಸರು ಸರಿ ಐತಿಲ್ಲ ನಾವು ಚೆಕ್ ಮಾಡ್ಕೋಬೋದು, ಬೇರೆಯವರು ಅಲ್ಲಿ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾವು ಚೆಕ್ ಮಾಡ್ಕೋಬೋದು ನಮ್ಮ ಆನ್ಸರ್ ಸರಿ ಐತಿಲ್ಲ. ಹಾಗಾದರೆ ಒಂದು ಸರಿ ನೋಡ್ಕೊಂಬಿಡೋಣ. ಈಗ ಭಾಜಕ ಇಂಟು ಭಾಗಲಬ್ಧ, ಹಾಗಾದರೆ 157 ಇಂಟು 61. ಇಲ್ಲಿ ನೋಡ್ರಿ, ಇದು ಭಾಜಕ ಮೊದಲು ಬರ್ಕೊಂಡ್ರು ಅಷ್ಟೇ, ಭಾಗಲಬ್ಧ ಮೊದಲು ಬರ್ಕೊಂಡ್ರು ಅಷ್ಟೇ, ಎರಡು ಒಂದೇ ಉತ್ತರ. ಈಗ ಗುಣಾಕಾರ ಮಾಡಿರಿ. ಪ್ಲಸ್ ಶೇಷ ಎಷ್ಟು ಐತ್ರಿ? 50. ಇದನ್ನು ಮಾಡಿದಾಗ ಎಷ್ಟು ನಮಗೇನು ಬರ್ಬೇಕು ರೀ ಆನ್ಸರು? 96 34, ಅಂದರೆ 9634 ಆನ್ಸರ್ ಬರಬೇಕು. ಈಗ ಗುಣಾಕಾರ ಮಾಡೋಣ. ಈಗ 157 ಇಂಟು 61, 1ರಲ್ಲಿ ಗುಣಾಕಾರ ಮಾಡಿರಿ ಅದೇ ಬಂತು ರೀ. ಪ್ಲಸ್ 6ರಲ್ಲಿ ಗುಣಾಕಾರ ಮಾಡಿರಿ, 6 × 42, 6 × 5 30, 14 34, 6 1 6 1 3 9, 7 7 5 9. ಇವೆರಡು ಗುಣಾಕಾರ ಎಷ್ಟೈತೆ ರೀ? 9577 ಆಯಿತು. ಪ್ಲಸ್ 57 ಮಾಡೋಣ. ಪ್ಲಸ್ 9577 ಪ್ಲಸ್ 57, 7 7 14, 7 5 12 13, 6 9, 9634. ಇದು ಆನ್ಸರ್ ಬಂತು. ಹಾಗಾದ್ರೆ ನಮ್ಮ ಉತ್ತರ ಇದು ಸರಿ ಐತಿ. ಈ ರೀತಿ ನಾವು ಭಾಗಲಬ್ಧ ಭಾಜಕ ಗುಣಾಕಾರ ಮಾಡಿ ಶೇಷವನ್ನು ಕೂಡಿಸಿದಾಗ ಭಾಜ್ಯ ಆನ್ಸರ್ ಬಂತು. ಇದನ್ನು ತಾಳೆ ನೋಡೋದು ಅಂತ ಕರೀತಾರೆ. ಇದನ್ನು ನಾವು ಸ್ವತಃ ನಾವೇ ಚೆಕ್ ಮಾಡ್ಕೋಬೋದು ಆನ್ಸರ್ ಕರೆಕ್ಟ್ ಐತಿಲ್ಲ.